ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ನಿಮ್ಮ ಅಂಬರೀಶ್ ತಿಮ್ಮೇಗೌಡ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕು ರಾಗಿಯ ಕಣಜ ಎಂದೇ ಖ್ಯಾತಿಯನ್ನು ಪಡೆದಿತ್ತು. ಆದರೆ ಇತ್ತೀಚೆಗೆ ಆನೇಕಲ್ ತಾಲೂಕಿನಲ್ಲಿ ನಡೀತಿರುವಂತಹ ಕ್ರೈಮ್ಗಳು ಮತ್ತು ಮರ್ಡರ್ಗಳಿಂದಾಗಿ ಆನೇಕಲ್ ಕ್ರೈಮ್ ಸಿಟಿಯಾಗಿ ಬದಲಾಗಿದೆಯಾ ಎನ್ನುವಂಥ ಆಘಾತಕಾರಿ ವಿಚಾರ ಸಾರ್ವಜನಿಕರಲ್ಲಿ ಒಂದು ರೀತಿಯಾಗಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ಆನೇಕಲ್ ತಾಲೂಕಿನಲ್ಲಿ ಕಳೆದ ಒಂದು ತಿಂಗಳಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ 8 ಮರ್ಡರ್ ಪ್ರಕರಣಗಳು ಕೂಡ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂಥದ್ದು. ಹೆಬ್ಬಗೋಡಿ, ಬನ್ನರಘಟ್ಟ, ಸರ್ಜಾಪುರ, ಅತ್ತಿಬೆಲೆ ಈ 4 ಪೊಲೀಸ್ ಠಾಣೆಗಳಲ್ಲಿ ಸರಣಿ ಕೊಲೆ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಕೊಲೆ ಪ್ರಕರಣ ನಡೆದಿರುವಂಥದ್ದು. ಯಾರು ಕೊಲೆಯಾದರೂ ಕೊಲೆಯಾದವರ ಚಿರಪರಿಚಿತ ಏನಿರ್ತಾನೆ ಈತನೇ ಹಣದ ವಿಚಾರವಾಗಿ ಕೊಲೆಯನ್ನು ಮಾಡಿರ್ತಾನೆ. ಬಾಲಪ್ಪ ರೆಡ್ಡಿ ಜೊತೆಗೆ ಮಾದೇಶ್ ಈ ಇಬ್ಬರು ಕೊಲೆಯಾದಂಥವ್ರು, ಜೊತೆಗೆ ಕೊಲೆ ಮಾಡಿದಂಥ ರವಿಪ್ರಸಾದ್ ರೆಡ್ಡಿ ಇದ್ದಾನೆ ಆರೋಪಿ, ಈತ ಅವರಿಗೆ ಚಿರಪರಿಚಿತನಾಗಿರ್ತಾನೆ. ಹಣ ಬೇಕಾಗಿರ್ತದೆ, ಹಣ ಸಾಲದ ಸುಳಿಗೆ ಸಿಲುಕಿರ್ತಾನೆ. ಹಣದ ವಿಚಾರವಾಗಿ ಇವ್ರ ಬಳಿ ಹಣ ಇರ್ತದೆ, ಇವರನ್ನು ಕೊಲೆ ಮಾಡಿದ್ರೆ ಹಣ ಸಿಗುತ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಮಾದೇಶ್ರನ್ನ ಮನೆಗೆ ನುಗ್ಗಿ ಕತ್ತು ಕೊಯ್ದು ಕೊಲೆ ಮಾಡಿದ್ರೆ, ಬಾಲಪ್ಪ ರೆಡ್ಡಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಕೊಲೆ ಮಾಡಿ ಇದಾಗಿರ್ತಾನೆ. ಇದಾದ ಬಳಿಕ ಹೆಬ್ಬಗೋಡಿ ಪೊಲೀಸರು ಆರೋಪಿಯನ್ನು ಬಂಧನ ಮಾಡಿ, ಜೊತೆಗೆ ಆತ ಆರೋಪಿ ಏನಿರ್ತಾನೆ ಆರೋಪಿಯ ಕಾಲಿಗೆ ಫೈರಿಂಗ್ ಕೂಡ ಮಾಡಿರ್ತಾರೆ. ಇದಾದ ಬಳಿಕ ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ 3 ಮರ್ಡರ್ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಒಂದು ಪ್ರಕರಣ ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಸೋದರ ಸಂಬಂಧಿ ಏನಿರ್ತಾನೆ ಆತನೇ ಸಾಲ ತೆಗೆದುಕೊಂಡಿದ್ದಂತಹ ಹಣವನ್ನು ಹಿಂತಿರುಗಿಸ್ತೀನಿ ಬಾ ಅಂತೇಳಿ ಆಂಧ್ರದ ಕುಪ್ಪಮ್ಮಿಗೆ ಕರೆಸಿಕೊಂಡು ಅಲ್ಲಿ ಶ್ರೀನಾಥ್ ಎಂಬಾತ ಏನಿರ್ತಾನೆ IT ಉದ್ಯೋಗಿ, ಆತ ತನ್ನ ದೊಡ್ಡಪ್ಪನ ಮಗ ಅಣ್ಣ ಎನ್ನುವಂಥ ವಿಚಾರವಾಗಿ ದುಡ್ಡು ಕೊಡ್ತಾನೆ ಎನ್ನುವಂಥ ವಿಚಾರವಾಗಿ ನಂಬಿ ಹೋಗ್ತಾನೆ. ಆದರೆ ಅಲ್ಲಿ ಪ್ರಭಾಕರ್ ಎಂಬಾತ ಏನಿರ್ತಾನೆ ಮನೆಯಲ್ಲಿಯೇ ಆ ಶ್ರೀನಾಥ್ನ ಕೊಲೆ ಮಾಡಿ ಬರ್ಬರವಾಗಿ ನಿರ್ಮಾಣ ಹಂತದ ಮನೆ ಏನಿರ್ತದೆ ನಿರ್ಮಾಣ ಹಂತದ ಮನೆಯಲ್ಲಿ ಹೂತು ಹಾಕಿರ್ತಾನೆ. ಜೊತೆಗೆ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಸಿಗಬಾರ್ದು ಎನ್ನುವಂಥದ್ದು ನಿಟ್ಟಿನಲ್ಲಿ ಎಲ್ಲವೂ ಕೂಡ ಮುಚ್ಚಿ ಹಾಕಿರ್ತಾನೆ. ಆದರೆ ಅತ್ತಿಬೆಲೆ ಪೊಲೀಸರು ಒಂದು ಪ್ರಕರಣವನ್ನು ಭೇದಿಸೋದ್ರಲ್ಲಿ ಯಶಸ್ವಿ ಆಗಿರುವಂಥದ್ದು. ಜೊತೆಗೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ಏನಂತಂದರೆ ವಿಚಿತ್ರವಾದಂಥ ಪ್ರಕರಣ ಅಂತಂದರೆ ಪತ್ನಿಗೆ ಪಾದರಸ ಇಂಜೆಕ್ಷನ್ ನೀಡಿ ಪತಿಯೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಪತ್ನಿ ವಿದ್ಯಾ ಏನಿರ್ತಾರೆ ಇವರಿಗೆ ಅಲ್ಲಿ ಎದ್ದಂತಹ ಅವರ ಬಸವರಾಜ್ ಏನಿರ್ತಾನೆ ಈತ ಪತಿ ಇಂಜೆಕ್ಷನ್ ಕೊಟ್ಟಿರ್ತಾನೆ. ಆಕೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ, ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಬಾಲರಾಮನ್ ಅಂತೇಳಿ ಓರ್ವ ವ್ಯಕ್ತಿ ಏನಿರ್ತಾನೆ ಆತ ಬಾರ್ಗೆ ಕುಡಿಲಿಕ್ಕೆ ಹೋಗಿರ್ತಾನೆ. ಕುಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವಿಚಾರಕ್ಕೆ ಗಲಾಟೆ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ಆತನನ್ನು ಅಲ್ಲಿ ಬಾರ್ ಮುಂದೆಗಡೆನೆ ಗೇಟ್ ಮುಂದೆನೇ ಬರ್ಬರವಾಗಿ ಹತ್ಯೆ ಮಾಡಲಾಗ್ತದೆ. ಈ ಒಂದು ಪ್ರಕರಣಗಳು ಜೊತೆಗೆ ಬನ್ನರಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಓರ್ವ ಅಂದರೆ ಆತ ತಮ್ಮ ಏನಿರ್ತಾನೆ ಧನರಾಜ್ ಅಂತೇಳಿ ಇವರೆಲ್ಲ ಕೂಡ ಗುಲ್ಬರ್ಗಾ ಮೂಲದವರು ಇಲ್ಲಿ ಬಂದು ನೆಲೆಸಿರ್ತಾರೆ. ಈತ ಏನಂತಾರೆ ಕುಡಿದು ಬಂದು ಯಾವಾಗಲೂ ಗಲಾಟೆ ಮಾಡ್ತಿರ್ತಾನೆ, ಮನೆಯಲ್ಲಿ ಕಿರುಕುಳ ನೀಡ್ತಿರ್ತಾನೆ ಧನರಾಜ್ ಎನ್ನುವಂತಹ ವ್ಯಕ್ತಿ. ಇದರಿಂದಾಗಿ ಈ ಒಂದು ತಮ್ಮನ ಕಿರುಕುಳ ಇದರಿಂದಾಗಿ ಏನಂತಾರೆ ಬೇಸತ್ತಂತಹ ಕುಟುಂಬ ಏನಿರ್ತಾರೆ. ಜೊತೆಗೆ ಈತ ಏನಿರ್ತಾನೆ ಶಿವರಾಜ್ ಆತನ ಅಣ್ಣ ಆತನನ್ನು ಕರೆಸಿಕೊಂಡು ಕೊಲೆ ಮಾಡಿ ಒಂದು ಮೃತದೇಹವನ್ನು ನಿರ್ಜನ ಪ್ರದೇಶಕ್ಕೆ ಎಸೆದು ಹೋಗಿರ್ತಾನೆ. ಈ ಪ್ರಕರಣವನ್ನು ಕೂಡ ಬನ್ನರಘಟ್ಟ ಪೊಲೀಸರು ಆ CCTV ದೃಶ್ಯಾವಳಿಗಳನ್ನು ಆಧರಿಸಿ ಆ ಕಾರ್ ನಂಬರನ್ನು ಟ್ರೇಸ್ ಮಾಡಿ ಆರೋಪಿಯನ್ನು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಜೊತೆಗೆ ಸರ್ಜಾಪುರದಲ್ಲೂ ಕೂಡ 2 ಕೊಲೆ ಪ್ರಕರಣಗಳು ದಾಖಲಾಗಿರುವಂಥದ್ದು. ಒಂದು ಕೊಲೆ ಪ್ರಕರಣ ಆ ಒಂದು ನೆರೆಮನೆಯ ವೃದ್ಧೆಯನ್ನು ಕರೆದುಕೊಂಡು ಹೋಗಿ ಕೊಲೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಕಜ್ಜಾಯ ಕೊಡ್ತೀರಿ ಎನ್ನುವಂಥ ನಿಟ್ಟಿನಲ್ಲಿ ಆಕೆ ವೃದ್ಧೆಯನ್ನು ಮನೆಗೆ ಕರೆದುಕೊಂಡು ಹೋಗ್ತಾರೆ. ಮನೆಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಆಕೆ ವೃದ್ಧೆಯ ಮೈ ಮೇಲಿದ್ದಂತಹ ಒಡವೆಗೆ ಆಸೆ ಬಿದ್ದಂತಹ ಮಹಿಳೆ ಏನಿದ್ದಾಳೆ ದೀಪ, ಆಕೆಗೆ ಒಡೆದು ಕೊಲೆ ಮಾಡಿ ಆಕೆ ಮೈ ಮೇಲಿದ್ದಂಥ ಚಿನ್ನಾಭರಣವನ್ನು ತೆಗೆದುಕೊಳ್ತಾಳೆ. ಆ ಒಂದು ವೃದ್ಧೆಯ ಶವವನ್ನು ಆಕೆ ಮನೆಯ ಒಂದು ರೂಮ್ನಲ್ಲಿಯೇ ಇಟ್ಟುಕೊಂಡು ಆ ರೂಮ್ ಶವದ ಮುಂದೆಯೇ ಊಟ ಮಾಡಿರ್ತಾಳೆ, ಮಲಗಿರ್ತಾಳೆ. 2 ದಿನದ ಬಳಿಕ ವಾಸನೆ ಬರಲಿಕ್ಕೆ ಹೆಚ್ಚಾಗ್ತದೆ ಮೃತದೇಹ. ಆ ಮೃತದೇಹವನ್ನು ನಿರ್ಜನ ಪ್ರದೇಶದಲ್ಲಿ ಎಸೆದು ಬಂದಿರ್ತಾರೆ. ಜೊತೆಗೆ ಇನ್ನೊಂದು ಮರ್ಡರ್ ಪ್ರಕರಣ ಸರ್ಜಾಪುರದಲ್ಲಿ ದಾಖಲಾಗಿರುವಂಥದ್ದು. ಆ ಪ್ರಕರಣ ಏನಂತಂದರೆ ಗುಲ್ಬರ್ಗಾ ಮೂಲದ ಕುಟುಂಬ ದಂಪತಿ ಇಲ್ಲಿ ವಾಸವಾಗಿರ್ತಾರೆ. ಇವರಿಗೆ ಏನಂತಾರೆ ಗುಲ್ಬರ್ಗಾ ಮೂಲದ ಓರ್ವ ವ್ಯಕ್ತಿ ರಾಜೇಶ್ ಎಂಬಾತ ಏನಿರ್ತಾನೆ ಒಂದು ಪರಿಚಿತನಾಗಿರ್ತಾನೆ. ಈತನಿಗೆ ಏನಂತಾರೆ ಆಕೆಯ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಶಂಕೆಯನ್ನು ವ್ಯಕ್ತಪಡಿಸಿದಂಥ ಆಕೆಯ ಪತಿ ಏನಿದ್ದಾನೆ ಅವನನ್ನು ಕರೆದುಕೊಂಡು ಬಂದು ಈ ಸರ್ಜಾಪುರದ ಸಮೀಪ ಒಂದು ನಿರ್ಜನ ಪ್ರದೇಶದಲ್ಲಿ ಕೊಲೆ ಮಾಡಿ ಮೃತದೇಹವನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿರ್ತಾನೆ. ಈ ಪ್ರಕರಣವನ್ನು ಕೂಡ ಸರ್ಜಾಪುರ ಪೊಲೀಸರು ಭೇದಿಸಿ ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ನಡೆದಿರುವಂತಹ 8 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಎಲ್ಲ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧನ ಮಾಡಿ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆದರೆ
ಇಲ್ಲಿ ಆನೇಕಲ್ ತಾಲೂಕು ಏನು ಇತ್ತೀಚಿನ ದಿನಗಳಲ್ಲಿ ಕೊಲೆ ಆಗಿರ್ಬೋದು, ರಾಬರಿ ಮತ್ತು ಕಳ್ಳತನ ಪ್ರಕರಣಗಳಿಂದಾಗಿ ಸಾಕಷ್ಟು ಏನು ಜನರಲ್ಲಿ ಒಂದು ರೀತಿಯಾಗಿ ಆತಂಕ ಏನು ಮನೆ ಮಾಡಿರುವಂಥದ್ದು. ಇಲ್ಲಿ ಏನಂತಂದರೆ ಕೊಲೆ ಮಾಡಿ ಏನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ವರ್ಷ 2 ವರ್ಷಕ್ಕೆ ಮತ್ತೆ ವಾಪಸ್ ಬರ್ತಾರೆ, ಮತ್ತು ಈ ರೀತಿಯಾಗಿ ಏನು ಕ್ರೈಮ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ಕೂಡ ಏನು ಸಾರ್ವಜನಿಕರಲ್ಲಿ ಒಂದು ರೀತಿಯಾಗಿ ಆತಂಕ ಏನು ಮನೆ ಮಾಡಿರುವಂಥದ್ದು. ಪೊಲೀಸರು ಏನು ಯಾರು ಕ್ರೈಮ್ಗಳಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಾರೆ ಮತ್ತು ಈ ಒಂದು ಕೊಲೆ ಮತ್ತು ರಾಬರಿಗಳಲ್ಲಿ ಏನು ಪದೇ ಈ ರೀತಿಯಾಗಿ ಮಾಡ್ತಿರ್ತಾರೆ, ಇಂಥವರಿಗೆ ಏನು ಕಠಿಣ ಶಿಕ್ಷೆಯನ್ನು ಕೊಡಬೇಕು ಮತ್ತು ಕಾನೂನು ರೀತಿಯಾಗಿ ಇಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಇಂಥ ಕೃತ್ಯಗಳು ಮತ್ತೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರಲ್ಲಿ ಏನು ಚರ್ಚೆ ಆಗ್ತಾ ಇರುವಂಥದ್ದು. ಜೊತೆಗೆ ಏನಂತಂದರೆ ಆನೇಕಲ್ ಏನಂತಾರೆ ಹೊರ ರಾಜ್ಯದ ಜನ ಹೆಚ್ಚಾಗಿ ಇರೋದ್ರಿಂದಾಗಿ ಇಲ್ಲಿ ಕ್ರೈಮ್ಗಳು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಜೊತೆಗೆ ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ ಠಾಣೆಗಳಲ್ಲಿ ಏನು ಪೊಲೀಸರ ಏನು ಸಂಖ್ಯೆಯು ಕೂಡ ಕಡಿಮೆ ಇರೋದ್ರಿಂದಾಗಿ ಏನು ಬೀಟ್ಗಳು ಏನು ಹೋಗುವಂಥದ್ದು, ಜೊತೆಗೆ ಏನು ಕುಡಿದು ಏನು ಇಲ್ಲಿ ಪಾರ್ಟಿ ಮಾಡ್ತಿರ್ತಾರೆ, ಇಂಥವರು ಕೂಡ ಅವರಿಗೆ ಒಂದು ಕಡಿವಾಣ ಹಾಕೋದಕ್ಕೂ ಕೂಡ ಪೊಲೀಸರ ಸಂಖ್ಯೆಯೂ ಕಡಿಮೆ ಇರೋದ್ರಿಂದಾಗಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಿಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಇಂಥ ಕ್ರೈಮ್ಗಳನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋಂಥದ್ದು ಕೂಡ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಇನ್ನು ಚರ್ಚೆ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಾದರೂ ಆನೇಕಲ್ ಕ್ರೈಮ್ ಸಿಟಿ ಅನ್ನುವಂತಹ ಕಪ್ಪು ಚುಕ್ಕೆಯನ್ನು ಏನು ಹೋಗ್ಲಾಡಿಸ್ಕೊಂಡು ಇನ್ನು ಬೇರೆ ಒಂದು ಒಳ್ಳೆಯ ವಿಚಾರವಾಗಿ ಆನೇಕಲ್ ತಾಲೂಕು ಒಂದು ಹೆಸರು ಆಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.